ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಡಾಕ್ಟರ್ ರಾಜ್ಕುಮಾರ್ IAS KS ಅಕಾಡೆಮಿ. ನನ್ನ ಹೆಸರು ಗುರುಪ್ರಸಾದ್. ಈ ವಿಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶವೇನೆಂದರೆ, ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ KPSC ಅಥವಾ KEA ಕಡೆಯಿಂದ ಯಾವುದೇ ಹೊಸ ನೋಟಿಫಿಕೇಷನ್ ಬಂದಿಲ್ಲ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಇಂಟರ್ನಲ್ ರಿಸರ್ವೇಷನ್ ಇಶ್ಯೂ, ಒಳ ಮೀಸಲಾತಿ ವಿಚಾರ. ಸೊ ಆ ಒಂದು ವಿಚಾರನ ಪಕ್ಕಕ್ಕೆ ಇಟ್ಬಿಡೋಣ. ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಜನ ಆಸ್ಪಿರೆಂಟ್ಸು ನಮ್ಮ ಅಕಾಡೆಮಿ ವಿಸಿಟ್ ಮಾಡ್ತಾಯಿದ್ರು ಅಥವಾ ಫೋನ್ ಮಾಡಿಬಿಟ್ಟು ಹೌ ಟು ಗೋ ಅಬೌಟ್ ದೇರ್ ಪ್ರಿಪ್ರೇಷನ್, ಅವರ ಪ್ರಿಪ್ರೇಷನ್ ಯಾವ ರೀತಿ ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಸುಮಾರಷ್ಟು ಜನ ಸ್ಟೂಡೆಂಟ್ಸು ಕ್ವಶನ್ಸ್ ಕೇಳ್ತಾಯಿದ್ರು. ಸೊ ಆ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀವಿ, ಫ್ರಮ್ ನೌ ಅಂಟಿಲ್ ದ ನೆಕ್ಸ್ಟ್ ಜಾಬ್ ನೋಟಿಫಿಕೇಷನ್ ಅಂತ. ಮೊದಲನೇದಾಗಿ ಈ ನಿಟ್ಟಿನಲ್ಲಿ ಯು ಶುಡ್ ಅಸೆಸ್ ಆ್ಯಂಡ್ ರಿಫ್ರೇಮ್ ಯುವರ್ ಗೋಲ್ಸ್. ನೀವು ಯಾವ ಎಕ್ಸಾಮ್ ಪ್ರಿಪ್ರೇಷನ್ ಆಗ್ತಿದ್ದೀರಾ, ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಯಾವ ರೀತಿಯಾಗಿದೆ, ಈಗ ಹೌ ಟು ಗೋ ಅಬೌಟ್ ಇಟ್ ಅಂತ ಹೇಳ್ಬಿಟ್ಟು ಯು ಶುಡ್ ಮೇಕ್ ಎ ಸ್ಟ್ರಾಟಜಿ. ಸೊ ಅದಕ್ಕಿಂತ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ, ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ SWOT ಅನಾಲಿಸಿಸ್ ಅಂತ ಅಂತಾರೆ. ಮುಂಚೆ ಫಾರ್ ವೆಟ್ರನ್ಸ್ ನೀವು ಮುಂಚೆ ಏನಾದ್ರು ಅಟೆಂಪ್ಟ್ಸ್ ಏನಾದ್ರು ಕೊಟ್ಟಿದ್ದರೆ, ಸೊ ಕ್ರಿಟಿಕಲಿ ಅನಲೈಸ್ ದಟ್ ಅಟೆಂಪ್ಟ್ಸ್, ವಾಟ್ ವೆಂಟ್ ರಾಂಗ್, ಎಲ್ಲಿ ಸಮಸ್ಯೆ ಆಯಿತು ಅಂತ ಹೇಳ್ಬಿಟ್ಟು ನೀವೊಂದು ಕ್ಲಿಯರ್ ಪಿಕ್ಚರ್ ತೊಗೊಂಡು ಅದಾದಮೇಲೆ SWOT ಅನಾಲಿಸಿಸ್ ಅಂತ ಮಾಡಬೇಕು. ಸೊ SWOT ಅನಾಲಿಸಿಸ್ ಅಂದರೆ S ಅಂದರೆ ಸ್ಟ್ರೆಂತ್, W ಅಂದರೆ ವೀಕ್ನೆಸ್, O ಅಂದರೆ ಆಪರ್ಚುನಿಟಿ, T ಅಂದರೆ ಥ್ರೆಟ್. ಸೊ ನಿಮ್ಮ ಪ್ರಿಪ್ರೇಷನಲ್ಲಿ ಯಾವುದ್ಯಾವ್ದು ಜಾಗದಲ್ಲಿ ಅಥವಾ ಯಾವುದ್ಯಾವ್ದು ಮೊಮೆಂಟಲ್ಲಿ ನಿಮಗೆ ಅಫೆಕ್ಟ್ ಆಗ್ಬೋದು ಪ್ರಿಪ್ರೇಷನ್ನು, ನಿಮ್ಮ ವೀಕ್ನೆಸ್ ಏನೇನಿದೆ, ನಿಮ್ಮ ಸ್ಟ್ರೆಂತ್ ಏರಿಯಾಸ್ ಯಾವುದ್ಯಾವುದಿದೆ, ದಿಸ್ ಈಸ್ ಬೋತ್ ಫಾರ್ ಫ್ರೆಷರ್ಸ್ ಆ್ಯಂಡ್ ವೆಟ್ರನ್ಸ್. ಸೊ ಈ ಥರ SWOT ಅನಾಲಿಸಿಸ್ ಮಾಡಿಟ್ಕೊಂಡು ನೀವೇನು ಮಾಡಬೇಕು, ಒಂದು ಗೋಲ್ಸ್ ಮತ್ತು ಫೋಕಸ್ ಏರಿಯಾನ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ವೆಟ್ರನ್ಸ್ ಮುಂಚೆ ಯಾವ್ದಾದ್ರು ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದಿದ್ರೆ, ಸೊ ಯು ಶುಡ್ ಫೋಕಸ್ ಆನ್ ದಿಸ್ SWOT ಅನಾಲಿಸಿಸ್. ಯಾವ್ದು ನಿಮ್ಮ ಸ್ಟ್ರೆಂತ್ ಏರಿಯಾಸು, ಸ್ಟ್ರೆಂತ್ ಸಬ್ಜೆಕ್ಟ್ಸ್ ಯಾವುದಿದೆ, ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀರಾ, ಸೊ ವಾಟ್ ಆರ್ ದ ಆಪರ್ಚುನಿಟಿ ಅವೈಲಬಲ್ ಟು ಇಂಪ್ರೂವ್ ಯುವರ್ ಸ್ಕೋರ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ, ಅಥವಾ ಆ ಒಂದು ಸಬ್ಜೆಕ್ಟ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ನಿಮ್ಮ ಹೋಲ್ ಪ್ರಿಪ್ರೇಷನಲ್ಲಿ ವಾಟ್ ಮೈಟ್ ಅಫೆಕ್ಟ್ ಯುವರ್ ಪ್ರಿಪ್ರೇಷನ್ ಅನ್ನೋದನ್ನು ಒಂದು ಕ್ಲಿಯರಾಗಿ ನೀವು ಸಮ್ವೇರ್ ಯು ಹ್ಯಾವ್ ಟು ಡಾಕ್ಯುಮೆಂಟೇಟ್. ಆ್ಯಂಡ್ ಇದರ ಜೊತೆಗೆ ಏನು ಮಾಡಬೇಕಾಗುತ್ತೆ, ಶಾರ್ಟ್, ಮೀಡಿಯಮ್ ಆ್ಯಂಡ್ ಲಾಂಗ್ ಟರ್ಮ್ ಗೋಲ್ಸ್ನ ಹಾಕ್ಕೊಳ್ಳೇಬೇಕಾಗುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಗೈನ್ ಐ ಆಮ್ ಟ್ರೈಯಿಂಗ್ ಟು ಸ್ಟ್ರೆಸ್ ಹಿಯರ್, ಐ ಆಮ್ ಸ್ಟ್ರೆಸ್ಸಿಂಗ್ ಹಿಯರ್, ನಿಮ್ಮ SWOT ಅನಾಲಿಸಿಸ್ ಮಾಡಾದಮೇಲೆ ಸಬ್ಜೆಕ್ಟ್ ವೈಸ್ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ಆ್ಯಸ್ ಎ ಹೋಲ್ ಮಾಡಾದಮೇಲೆ ನೀವು ಶಾರ್ಟ್, ಮೀಡಿಯಮ್ ಆ್ಯಂಡ್ ಲಾಂಗ್ ಟರ್ಮ್ ಗೋಲ್ಸ್ ಮಾಡಬೇಕು. ಪ್ಲೀಸ್ ಬಿ ಅವೇರ್, ಈ ಗೋಲ್ಸ್ ಇಟ್ಕೊಳ್ಳಬೇಕಾದ್ರೆ ದೋಸ್ ಗೋಲ್ಸ್ ಶುಡ್ ಬಿ ರಿಯಲಿಸ್ಟಿಕ್ ಆ್ಯಂಡ್ ಪ್ರಾಕ್ಟಿಕಲ್ ಆಗಿರಬೇಕು. ಇಲ್ಲಿ ಟೋನಿ ರಾಬಿನ್ಸ್ ಅವರ ಒಂದು ಕೋಟ್ ತುಂಬ ರಿಲೆವೆಂಟ್ ಅನಿಸುತ್ತೆ. ಸೆಟ್ಟಿಂಗ್ ಗೋಲ್ಸ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಟರ್ನಿಂಗ್ ದ ಇನ್ವಿಸಿಬಲ್ ಟು ದ ವಿಸಿಬಲ್. ಸೊ ನಿಮ್ಮ ಪ್ರಿಪ್ರೇಷನಲ್ಲಿ ಆಫ್ಟರ್ SWOT ಅನಾಲಿಸಿಸ್ ಪ್ಲೀಸ್ ಟ್ರೈ ಟು ಸೆಟ್ ಪ್ರಾಕ್ಟಿಕಲ್ ಆ್ಯಂಡ್ ಅಚೀವಬಲ್ ಗೋಲ್ಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಯು ಹ್ಯಾವ್ ಟು ಸ್ಟ್ರೆಂಥನ್ ಯುವರ್ ಕೋರ್ ಸಬ್ಜೆಕ್ಟ್ಸ್. ನಿಮಗೆಲ್ಲ ತಿಳಿದಿದೆ ಯಾವುದ್ಯಾವ್ದು ಕೋರ್ ಸಬ್ಜೆಕ್ಟ್ಸು, ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಪೊಲಿಟಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ, ಜನರಲ್ ಮೆಂಟಬಿಲಿಟಿ. ಸೊ ಈ ಎಲ್ಲ ಕೋರ್ ಸಬ್ಜೆಕ್ಟ್ಸು, ಯಾಕೆ ಕೋರ್ ಸಬ್ಜೆಕ್ಟ್ಸ್ ಅಂದರೆ ದೀಸ್ ಸಬ್ಜೆಕ್ಟ್ಸ್ ಈಸ್ ಕಾಮನ್ ಫಾರ್ ಆಲ್ ದ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್. ನೀವು ಯಾವುದಾದ್ರೂ ಬರೀರಿ, KPSCಯಿಂದ ಬರೀರಿ, KEಯಿಂದ ಬರೀರಿ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಯಾವ ಎಕ್ಸಾಮ್ಸ್ ಬರೆದ್ರು, ಈ ಸಬ್ಜೆಕ್ಟ್ಸು ವಿಲ್ ಬಿ ಕಾಮನ್ ಫಾರ್ ಆಲ್ ದ ಎಕ್ಸಾಮ್ಸ್. ಸೊ ಆ ನಿಟ್ಟಿನಲ್ಲಿ ನೀವು ಈ ಕೋರ್ ಸಬ್ಜೆಕ್ಟ್ಸ್ನ ಸ್ಟ್ರೆಂಥನ್ ಮಾಡಿಕೊಳ್ಳೇಬೇಕು ಅಲಾಂಗ್ ವಿತ್ ಯುವರ್ ಕರೆಂಟ್ ಅಫೇರ್ಸ್. ನ್ಯೂಸ್ ಪೇಪರ್ ಓದೋದನ್ನು ಡೋಂಟ್ ಡಿಸ್ಕಂಟಿನ್ಯೂ. ನ್ಯೂಸ್ ಪೇಪರ್ ಜೊತೆಗೆ ಯಾವುದಾದ್ರು ಒಂದು ಸ್ಟ್ಯಾಂಡರ್ಡ್ ಮ್ಯಾಗಝೈನ್ ಕೂಡ ಓದಲೇಬೇಕಾಗುತ್ತೆ. To quote Benjamin Franklin, which is very relevant, an investment in knowledge pays the best interest. So ಈ ಸಂದರ್ಭದಲ್ಲಿ ಯು ಹ್ಯಾವ್ ಟು ಫೋಕಸ್ ಆನ್ ಇಂಪ್ರೂವಿಂಗ್ ಯುವರ್ ಕಂಟೆಂಟ್, ಇಂಪ್ರೂವಿಂಗ್ ನಾಲೆಡ್ಜ್. ಅದರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಸಿಗುತ್ತೆ. ನೆಕ್ಸ್ಟ್, ನಿಮ್ಮ ಗೋಲ್ಸ್ ಸೆಟ್ ಮಾಡ್ಕೊಂಡ್ಮೇಲೆ ಯು ಹ್ಯಾವ್ ಟು ಮೇಂಟೈನ್ ಎ ಡೈಲಿ ಕನ್ಸಿಸ್ಟೆಂಟ್ ರೊಟೀನ್ ಟು ಅಚೀವ್ ದ ಗೋಲ್ಸ್. ಸೊ ಯಾವ ರೀತಿಯಾಗಿ ಮಾಡ್ಬೋದು ಅಂದರೆ, ಮೊದಲನೇದಾಗಿ ಒಂದು ಡೈಲಿ ಟೈಮ್ ಟೇಬಲ್ ಹಾಕ್ಕೊಂಡು ವಿತ್ ಬ್ಯಾಲೆನ್ಸ್ ಸ್ಟಡಿ ಸ್ಲಾಟ್ಸ್. ಏನದು ಬ್ಯಾಲೆನ್ಸ್ ಸ್ಟಡಿ ಸ್ಲಾಟ್ಸ್ ಅಂದರೆ, ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಜನರಲ್ ಸ್ಟಡೀಸ್ ಅಂತ ಇರುತ್ತೆ, ಸಾಮಾನ್ಯ ಅಧ್ಯಯನ ಅಂತ ಇರುತ್ತೆ. ಇನ್ ದಟ್ ಜನರಲ್ ಸ್ಟಡೀಸ್ ಹಿಸ್ಟ್ರಿ, ಎಕಾನಮಿ, ಜಿಯೋಗ್ರಫಿ, ಪೊಲಿಟಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಜನರಲ್ ಮೆಂಟಬಿಲಿಟಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಆ್ಯಂಡ್ ಕರೆಂಟ್ ಅಫೇರ್ಸ್ ಬರುತ್ತೆ. ದಿಸ್ ಜನರಲ್ ಸ್ಟಡೀಸ್ ಈಸ್ ಕಾಮನ್ ಫಾರ್ ಆಲ್ ದ ಎಕ್ಸಾಮಿನೇಷನ್. ಅದರ ಜೊತೆಗೆ ಏನು ಮಾಡಬೇಕು, ನೀವು ಹ್ಯಾವ್ ಟು ಡೆಡಿಕೇಟ್ ಸಮ್ ಟೈಮ್ ಇನ್ ದ ಡೇ ಫಾರ್ ಕಮ್ಯುನಿಕೇಷನ್ ಪೇಪರ್, ಸಂವಹನ ಪತ್ರಿಕೆ ಅಂತ. ಸೊ ಇದರಲ್ಲಿ ಏನಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಅವೇರ್ನೆಸ್ ಇರುತ್ತೆ. ಇದರ ಜೊತೆಗೆ PSI ಪೇಪರ್ 1, ಏಕೆಂದರೆ PSI ಪೇಪರ್ 2 ಅಲ್ಲಿ
ಜನರಲ್ ಸ್ಟಡೀಸಲ್ಲಿ ಎಲ್ಲ ಕವರ್ ಆಗಿಬಿಟ್ಟಿರುತ್ತೆ. ಸೊ PSI ಪೇಪರ್ 1ನಲ್ಲಿ ಏನಿರುತ್ತೆ, ಎಸ್ಸೆ ಇರುತ್ತೆ, ಟ್ರಾನ್ಸ್ಲೇಷನ್ ಇರುತ್ತೆ ಹಾಗೂ ಪ್ರಿಸೈಸ್ ರೇಟಿಂಗ್ ಇರುತ್ತೆ. ಇದರ ಜೊತೆಗೆ KS ಮೇನ್ಸ್ ರಿಲೇಟೆಡ್ ಟಾಪಿಕ್ಸ್ ವಿಚ್ ಆರ್ ನಾಟ್ ಕವರ್ಡ್ ಇನ್ ಪ್ರಿಲಿಮಿನರಿ. ಸೊ ಈ ಥರ ಬ್ಯಾಲೆನ್ಸ್ ಸ್ಟಡಿ ಸ್ಲಾಟ್ಸ್ ಮಾಡಿಕೊಂಡ್ರೆ, ಸಿ ಆ್ಯಸ್ ಯು ಆರ್ ಅವೇರ್, ಫಾರ್ ಮೆಜಾರಿಟಿ ಆಫ್ ದ ಗ್ರೂಪ್ ಸಿ ಎಕ್ಸಾಮಿನೇಷನ್ ಜನರಲ್ ಸ್ಟಡೀಸ್ ಆ್ಯಂಡ್ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಸೊ ಯು ವಿಲ್ ಬಿ ಕವರಿಂಗ್ ದೋಸ್ ಎಕ್ಸಾಮಿನೇಷನ್ ಆಲ್ ಟುಗೆದರ್. ಇದರ ಜೊತೆಗೆ ಇನ್ನೊಂದು ಮಾಸ್ ರಿಕ್ರೂಟ್ಮೆಂಟ್ ಆಗೋದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಸೊ ಅದಕ್ಕೆ ಏನು ಮಾಡ್ತಿದ್ದೀರಾ, ಜನರಲ್ ಸ್ಟಡೀಸ್ ಆ್ಯಸ್ ಯೂಶುವಲ್ ಇರುತ್ತೆ, ಜೊತೆಗೆ PSI ಪೇಪರ್ 1 ಕೂಡ ಪ್ಯಾರಲಲ್ಲಿ ಪ್ರಿಪೇರ್ ಆಗ್ತಿದ್ದೀರಾ. ಅದರ ಜೊತೆಗೆ ಪ್ರಿಲಿಮ್ಸಲ್ಲಿ ಓವರ್ಲ್ಯಾಪ್ ಆಗದಲ್ಲೇ ಇರೋ ಕೆಲವು ಸಬ್ಜೆಕ್ಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂತ ಫಾರ್ KS ಮೀನ್ಸ್ ಸಾಮಾಜಿಕ ಹಾಗೂ ರಾಜಕೀಯ ದೃಷ್ಟಿಕೋನ. ಅದರ ಜೊತೆಗೆ ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಬರುತ್ತೆ, ಹಾಗೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ. ಈ 3 ಸಬ್ಜೆಕ್ಟ್ಸ್ನ ನೀವು ಪ್ಯಾರಲಲ್ಲಿ ಕವರ್ ಮಾಡ್ಕೊಂಡು ಹೋದರೆ, ಸೊ ಮೆಜಾರಿಟಿ ಆಫ್ ದ ಎಕ್ಸಾಮ್ಸ್ಗೆ ನಿಮ್ಮ ಪ್ರಿಪ್ರೇಷನ್ ಪ್ಯಾರಲಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಇದರ ಜೊತೆಗೆ ಪ್ಲೀಸ್ ಬಿ ಅವೇರ್, ರಿವಿಷನ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಒನ್ ಸೋರ್ಸ್ನ ನೀವು ಮಲ್ಟಿಪಲ್ ಟೈಮ್ಸ್ ಓದಬೇಕು ವಿನಃ ಮಲ್ಟಿಪಲ್ ಸೋರ್ಸ್ನ ಒನ್ ಟೈಮ್ ಓದಬಾರ್ದು. ದಟ್ ಈಸ್ ಎ ವೆರಿ ರಾಂಗ್ ಸ್ಟ್ರಾಟಜಿ. ಸೊ ಅದಾದಮೇಲೆ, ಟು ಕೋಟ್ ಜಿಮ್ ರಾನ್, ಡಿಸಿಪ್ಲಿನ್ ಈಸ್ ದ ಬ್ರಿಡ್ಜ್ ಬಿಟ್ವೀನ್ ಗೋಲ್ಸ್ ಆ್ಯಂಡ್ ಅಕಾಂಪ್ಲಿಷ್ಮೆಂಟ್. ನಾನು ಹೇಳಿರುವ ಹಾಗೆ ಗೋಲ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೀವು. ಶಾರ್ಟ್ ಟರ್ಮ್ ಗೋಲ್, ಮೀಡಿಯಮ್ ಟರ್ಮ್ ಗೋಲ್ ಹಾಗೂ ಲಾಂಗ್ ಟರ್ಮ್ ಗೋಲ್ ಅಂತ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಹೌ ಟು ಅಚೀವ್ ದಟ್ ಗೋಲ್? ಸೊ ಈ ಗೋಲು ಮತ್ತು ಅಕಾಂಪ್ಲಿಷ್ಮೆಂಟ್ ಮಧ್ಯೆ ಬ್ರಿಡ್ಜಾಗಿ ಆಗಬಾರ್ದು, ವಿಚ್ ಈಸ್ ಕಾಲ್ಡ್ ಎಸ್ ಡಿಸಿಪ್ಲಿನ್. ಸೊ ಈ ಟೈಮ್ ಟೇಬಲ್ ಹಾಕ್ಕೊಂಡು ಕನ್ಸಿಸ್ಟೆಂಟಾಗಿ ನೀವು ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ನೀವು ಪ್ರಿಪ್ರೇಷನ್ ಕಂಟಿನ್ಯೂ ಮಾಡ್ತಾ, ಸೊ ಯು ಶುಡ್ ಟೆಸ್ಟ್ ಯುವರ್ ನಾಲೆಡ್ಜ್, ಅಥವಾ ಪ್ರಿಪ್ರೇಷನ್ ಯಾವ ರೀತಿಯಲ್ಲಿ ಸಾಗ್ತಿದೆ ಅನ್ನೋದು ಒಂದು ಟೆಸ್ಟ್ ಸೀರೀಸ್ ಮುಖಾಂತರ ಟೆಸ್ಟ್ ಮಾಡ್ಕೊಬೋದು, ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಮುಖಾಂತರ ಕೂಡ ನೀವು ಟೆಸ್ಟ್ ಮಾಡ್ಕೊಬೋದು. ಸಿ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್ ಈಸ್, ನೀವು ಆ ಟೆಸ್ಟ್ ಸೀರೀಸಲ್ಲಿ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿದಾಗ ಎಷ್ಟು ಕ್ವಶನ್ ಸರಿ ಮಾಡ್ತಿದ್ದೀರಾ, ಎಷ್ಟು ಮಾರ್ಕ್ಸ್ ಬರ್ತಿದೆ ಅನ್ನೋದು ಈಸ್ ನಾಟ್ ಸೋ ಇಂಪಾರ್ಟೆಂಟ್. ಆಫ್ಟರ್ ಈಚ್ ಟೆಸ್ಟ್ ಏನು ಮಾಡಬೇಕು ನೀವು, ಯು ಹ್ಯಾವ್ ಟು ಅನಲೈಸ್ ದ ಮಿಸ್ಟೇಕ್ಸ್. ಪ್ರತಿ ಟೆಸ್ಟ್ ತೊಗೊಂಡ್ಮೇಲೆ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಾದಮೇಲೆ ನೀವು ಹ್ಯಾವ್ ಟು ಕೀಪ್ ದ ಕ್ವಶನ್ ಪೇಪರ್. ಯಾವ ಥರ ಕ್ವಶನ್ಸ್, ಎಸ್ಪೆಷಲಿ ಮಿಸ್ಟೇಕ್ ಆಗಿರೋ ಕ್ವಶನ್ಸ್ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನು ನೀವು ಅನಾಲಿಸಿಸ್ ಮಾಡ್ಕೊಳ್ಳೇಬೇಕು. ಇನ್ಫ್ಯಾಕ್ಟ್ ಕ್ರಿಟಿಕಲ್ ಅನಾಲಿಸಿಸ್ ಮಾಡ್ಕೊಬೇಕಾಗುತ್ತೆ. ಸಿ ಕೆಲವೊಂದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಲ್ದಲೇ ಮಿಸ್ಟೇಕ್ ಮಾಡ್ಕೊಂಡಿರ್ಬೋದು, ಇನ್ನೊಂದು ಕೆಲವೊಂದು ಫ್ಯಾಕ್ಚುಯಲ್ ಕ್ವಶನ್ಸ್ ಇರೋದ್ರಲ್ಲಿ ಅದರಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಅಥವಾ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಇಶ್ಯೂಸ್ ಆಗಿರ್ಬೋದು. ಕೆಲವು ಕ್ವಶನ್ಸ್ ಓದೋಕ್ಕೆ ಆಗದಲ್ಲೇ ಇರ್ಬೋದು ನಿಮ್ಗೆ ಅಲಾಟೆಡ್ 2 ಅವರ್ಸಲ್ಲಿ, ಅಥವಾ ಕೆಲವು ಕ್ವಶನ್ಸ್ನ ತಪ್ಪು ಗೊತ್ತಿದ್ದರೂ ಕೂಡ ಮಿಸ್ಟೇಕ್ ಮಾಡಿ ಬಂದಿರ್ತೀರ. ಸೊ ಯು ಹ್ಯಾವ್ ಟು ನೋಟ್ ಡೌನ್ ಆಫ್ಟರ್ ಈಚ್ ಟೆಸ್ಟ್, ಯು ಹ್ಯಾವ್ ಟು ನೋಟ್ ಡೌನ್ ದ ಮಿಸ್ಟೇಕ್. ಏನೇನು ತಪ್ಪುಗಳು ಮಾಡಿದ್ದೀರಾ ಅಂತ ಒಂದು ಕಡೆ ನೋಟ್ ಮಾಡಿಟ್ಕೊಂಡು, ಯು ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ ಯು ಶುಡ್ ನಾಟ್ ರಿಪೀಟ್ ದೋಸ್ ಮಿಸ್ಟೇಕ್ಸ್ ಇನ್ ದ ಆ್ಯಕ್ಚುಯಲ್ ಎಕ್ಸಾಮಿನೇಷನ್ ಹಾಲ್. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಈ ಸಂದರ್ಭದಲ್ಲಿ ಯಾವುದೇ ಎಕ್ಸಾಮ್ಸ್ ಕರೆದ್ರು, ಇಫ್ ಯು ಆರ್ ಎಲಿಜಿಬಲ್ ಟು ರೈಟ್ ದ ಎಕ್ಸಾಮಿನೇಷನ್, ದಯವಿಟ್ಟು ಪ್ಲೀಸ್ ಅಪ್ಲೈ ಫಾರ್ ದೋಸ್ ಪೋಸ್ಟ್ ಆ್ಯಂಡ್ ಟೇಕ್ ದ ಎಕ್ಸಾಮಿನೇಷನ್. ಏಕೆಂದರೆ ಎಕ್ಸಾಮಿನೇಷನ್ ಹಾಲಲ್ಲಿ ನಿಮಗೆ ಆಗುವ ಎಕ್ಸ್ಪೀರಿಯನ್ಸ್ ಬೇರೆ ಎಲ್ಲೂ ಆಗೋಕ್ಕೆ ಚಾನ್ಸೇ ಇಲ್ಲ. ಆಫ್ಟರ್ ಈಚ್ ಎಕ್ಸಾಮ್ ಯು ಹ್ಯಾವ್ ಟು ಅನಲೈಸ್ ಇಟ್. ನಾನು ಹೇಳಿದ್ನಲ್ಲ, ಕ್ರಿಟಿಕಲ್ ಅನಾಲಿಸಿಸ್ ಮಾಡಿ ಯಾವ ರೀತಿಯಾಗಿ ಮಿಸ್ಟೇಕ್ಸ್ ಆಗ್ತಿದೆ ಅಂತ, ಆ್ಯಂಡ್ ಯು ಶುಡ್ ಮೇಕ್ ಶ್ಯೂರ್ ದ್ಯಾಟ್ ಆ ಮಿಸ್ಟೇಕ್ಸ್ನ ಫರ್ದರ್ ಪ್ರಾಕ್ಟೀಸ್ ಟೆಸ್ಟಲ್ಲಿ ಅಥವಾ ಫರ್ದರ್ ಎಕ್ಸಾಮಿನೇಷನಲ್ಲಿ ಯು ಶುಡ್ ನಾಟ್ ರಿಪೀಟ್ ದೋಸ್ ಮಿಸ್ಟೇಕ್. ಸಿ ಆ್ಯಸ್ ಸೆಡ್, ಪ್ರಾಕ್ಟೀಸ್ ಡಸ್ ನಾಟ್ ಮೇಕ್ ಪರ್ಫೆಕ್ಟ್, ಓನ್ಲಿ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಐ ನೋ ಈ ಎಲ್ಲ ಪ್ರಿಪ್ರೇಷನ್ ಜರ್ನಿಲಿ ಮೆಂಟಲಿ ಯು ಶುಡ್ ಬಿ ವೆರಿ ಸ್ಟ್ರಾಂಗ್. ಮೆಂಟಲಿ ಯು ಶುಡ್ ಬಿ ಮೋಟಿವೇಟೆಡ್ ಎನಫ್. ಸಿ ಮೋಟಿವೇಶನ್ ಅನ್ನೋ ವಿಚಾರಕ್ಕೆ ಬಂದಾಗ, ಯು ನೋ ದೇರ್ ಆರ್ 2 ಟೈಪ್ಸ್ ಆಫ್ ಮೋಟಿವೇಶನ್. ಒನ್, ವೆನ್ ಯು ಗೆಟ್ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸ್, ಆಚೆ ಕಡೆಯಿಂದ ನಿಮ್ಮ ಮೆಂಟರ್ ಆಗಿರ್ಬೋದು, ನಿಮ್ಮ ವೆಲ್ ವಿಷರ್ ಆಗಿರ್ಬೋದು, ನಿಮ್ಮ ಫ್ಯಾಕಲ್ಟಿ ಆಗಿರ್ಬೋದು, ಅಥವಾ ನಿಮ್ಮ ಸ್ಟಡಿ ಪಾರ್ಟ್ನರ್ ಆಗಿರ್ಬೋದು, ಅವರು ಕೂಡ ನಿಮಗೆ ಪ್ರಿಪ್ರೇಷನ್ ಹಂತದಲ್ಲಿ ಮೋಟಿವೇಶನ್ ಮಾಡ್ತಾರೆ. ಆ ಮೋಟಿವೇಶನ್, ದಟ್ ಎಕ್ಸ್ಟರ್ನಲ್ ಮೋಟಿವೇಶನ್ ತುಂಬ ದಿನದ ಮಟ್ಟಿಗೆ ನಿಮ್ಮ ಜೊತೆ ಇರಲ್ಲ ಅದು. ಸೊ ಇನ್ ಆರ್ಡರ್ ಟು ಬಿ ಮೋಟಿವೇಟೆಡ್ ಫಾರ್ ಲಾಂಗ್ ಡ್ಯೂರೇಷನ್, ತುಂಬ ದಿನದ ಮಟ್ಟಿಗೆ ಮೋಟಿವೇಶನ್ ಆಗಬೇಕು ಅಂದರೆ, ಸೊ ದಟ್ ಮೋಟಿವೇಶನ್ ಹ್ಯಾಸ್ ಟು ಕಮ್ ಫ್ರಮ್ ವಿತಿನ್. ಸೊ ನಿಮ್ಮ ಒಳಗಡೆಯಿಂದ ಮೋಟಿವೇಶನ್ ಬರಬೇಕು. ಆ ಮೋಟಿವೇಶನ್ ಬಂದರೆ ನಿಮ್ಮ ಪ್ರಿಪ್ರೇಷನ್ ತುಂಬ ಸರಾಗವಾಗಿ ಸಾಗುತ್ತೆ. ಸೊ ನೀವು ಒಂದು ಅರ್ಥ ಮಾಡ್ಕೊಬೇಕು. ಸಿ ಎ ಸ್ಪ್ರಿಂಟರ್, ಯಾರೋ ಒಬ್ಬ 100 ಮೀಟರ್ಸ್ ರೇಸ್ ಓಡ್ತಾ ಇದ್ದಾರೆ ಅಂತಂದರೆ ಅವ್ರದ್ದು ಅಲ್ಟಿಮೇಟ್ ಗೋಲ್ ಏನಿರುತ್ತೆ, ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ತೊಗೊಬೇಕು ಅಂತ. ಒಲಿಂಪಿಕ್ಸ್ ಹ್ಯಾಪನ್ಸ್ ಒನ್ಸ್ ಇನ್ 4 years. ಅರ್ಥ ಆಯ್ತಲ್ವಾ? ಸೊ ಅವ್ರು ಆನ್ ಡೇ ಟು ಡೇ ಬೇಸಿಸ್ ಮೇಲೆ ಅವ್ರ ಸ್ಕೆಡ್ಯೂಲು, ರೋಟೀನು ಕನ್ಸಿಸ್ಟೆಂಟಾಗಿ ಡಿಸಿಪ್ಲಿನ್ಟಾಗಿ ಫಾಲೋ ಮಾಡ್ಕೊಂಬರ್ತಾರೆ. ಅವ್ರು ಓಡೋದು ಎಷ್ಟು ಸೆಕೆಂಡು, 9.5 to 10, 10.5 seconds ಮಾಡ್ತಾರೆ ಓಡ್ತಾರೆ. ಅದಕ್ಕೆ ದೇ ವುಡ್ ಹ್ಯಾವ್ ವೆಯ್ಟೆಡ್ ಫಾರ್
4 years. ಸೊ ಈ ಪ್ರಿಪ್ರೇಷನ್ ಅನ್ನೋದು ಸಿವಿಲ್ ಸರ್ವಿಸಸ್ ಪ್ರಿಪ್ರೇಷನ್ ಅನ್ನೋದು ಸ್ಪ್ರಿಂಟ್ ಅಲ್ಲ, ಇಟ್ ಈಸ್ ಲೈಕ್ ಮ್ಯಾರಥಾನ್. ಸೊ ಯು ಶುಡ್ ಬಿ ಮೋಟಿವೇಟೆಡ್ ಐದರ್ ಆಫ್ ದ ಸೋರ್ಸ್, ಎಕ್ಸ್ಟರ್ನಲ್ ಆಗಿರ್ಬೋದು, ಇಂಟರ್ನಲ್ ಆಗಿರ್ಬೋದು, ಟು ಕೀಪ್ ಯುವರ್ ಪ್ರಿಪ್ರೇಷನ್ ಇನ್ ಎ ಪ್ರಾಪರ್ ಡೈರೆಕ್ಷನ್. ಸೊ ಅದಕ್ಕೆ ಯೋಗ ಪ್ರಾಕ್ಟೀಸ್ ಮಾಡ್ಬೋದು, ವಾಕಿಂಗ್ ಹೋಗ್ಬೋದು ನೀವು, ಅಥವಾ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ಬೋದು, ಪ್ರಾಣಾಯಾಮ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಸೊ ಯು ಶುಡ್ ಬಿ ಫೋಕಸ್ಡ್ ಆ್ಯಂಡ್ ಮೋಟಿವೇಟೆಡ್ ಅಟ್ ದ ಸೇಮ್ ಟೈಮ್. ಸೊ ಇಲ್ಲಿ ನೋಡಿ, ದಿಸ್ ಕೋಟ್ ಈಸ್ ಸೋ ರಿಲೆವೆಂಟ್. ಇಟ್ ಡಸ್ ನಾಟ್ ಮ್ಯಾಟರ್ ಹೌ ಸ್ಲೋಲಿ ಯು ಗೋ. ನೀವು ಎಷ್ಟು ನಿಧಾನಕ್ಕೆ ಮುಂದೆ ಸಾಗ್ತಿದ್ದೀರಾ ಅನ್ನೋದು ತುಂಬ ಮುಖ್ಯ ಆಗಲ್ಲ. ಏನು ಮುಖ್ಯ ಆಗುತ್ತೆ ಅಂತಂದರೆ, ಯು ಶುಡ್ ನಾಟ್ ಸ್ಟಾಪ್ ಇನ್ ಬಿಟ್ವೀನ್. ಸೊ ಆನ್ ಡೇ ಟು ಡೇ ಬೇಸಿಸ್ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ನೀವು ಅಂದ್ಕೊಳ್ಳಿ, ಇವತ್ತು ನಾನು ಯಾವುದಾದ್ರು ಒಂದು ಹೊಸ ವಿಚಾರ ಕಲ್ತ್ಕೊತೀನಿ, ಹೊಸ ಟಾಪಿಕ್ ಬಗ್ಗೆ ನನ್ನ ಕ್ಲಾರಿಟಿ ಇರಲಿಲ್ಲ, ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಕ್ಲಾರಿಟಿ ತೊಗೊತೀನಿ ಅಂತ ಪಾಸಿಟಿವ್ ಆಗಿ ಒಂದೊಂದೇ ಹೆಜ್ಜೆ ಮುಂದೆ ಹೋಗಲೇಬೇಕು. ನೆಕ್ಸ್ಟ್, ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಪ್ರಿಪ್ರೇಷನ್ ಯು ಶುಡ್ ಸ್ಟೇ ಇನ್ಫಾರ್ಮ್ಡ್ ಆ್ಯಂಡ್ ಫ್ಲೆಕ್ಸಿಬಲ್. ಏನು ಫ್ಲೆಕ್ಸಿಬಲ್ ಅಂತಂದರೆ, ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಬೇರೆ ಯಾವ್ದಾದ್ರು ರಿಕ್ರೂಟಿಂಗ್ ಏಜೆನ್ಸಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಕಂಡಕ್ಟ್ ಮಾಡೋ ಎಕ್ಸಾಮಿನೇಷನ್ ಇಫ್ ಯು ಆರ್ ಎಲಿಜಿಬಲ್, ದಯವಿಟ್ಟು ಅಪ್ಲೈ ಫಾರ್ ದೋಸ್ ಪೋಸ್ಟ್. ಆ್ಯಂಡ್ ಡೋಂಟ್ ಬಿ ರಿಜಿಡ್. ಅಡಾಪ್ಟಬಿಲಿಟಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್. ಆ ಎಕ್ಸಾಮಿನೇಷನ್ ಯಾವ್ದಾದ್ರು ನೋಟಿಫಿಕೇಷನ್ ಮಾಡಿದ್ದಾರೆ ಅಂತಂದರೆ, ಪ್ರಿಪೇರ್ ಫಾರ್ ದಟ್ ಎಕ್ಸಾಮಿನೇಷನ್. ನಿಮ್ಮ ಪ್ರಿಪ್ರೇಷನ್ ಕಂಟಿನ್ಯೂ ಆಗಲಿ. ರಿಜಿಡಾಗಿ ಒಂದೇ ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ, ಡೋಂಟ್ ಫಾಲೋ ದಟ್ ಸ್ಟ್ರಾಟಜಿ. ಸೊ ದಯವಿಟ್ಟು, ಯಾಕೆ ಅಂದರೆ ನೌ ಯು ಹ್ಯಾವ್ ದ ಗ್ಯಾಪ್. ಅರ್ಥ ಆಯ್ತಲ್ವಾ? ಸೊ ಈ ಗ್ಯಾಪಲ್ಲಿ ನೀವು ಎನಫ್ ನಾಲೆಡ್ಜನ್ನ ನೀವು ಥ್ರೂ ಪ್ರಿಪ್ರೇಷನ್ ಅಥವಾ ಥ್ರೂ ಆನ್ ಡೇ ಟು ಡೇ ಪ್ರಿಪ್ರೇಷನ್ ನೀವು ಪಡ್ಕೊಬೋದಾಗಿದೆ. ಸೊ ಯು ಶುಡ್ ಬಿ ಇನ್ಫಾರ್ಮ್ಡ್. ಬೇರೆ UPSC ಅಥವಾ ಬೇರೆ ರೆಕ್ರೂಟಿಂಗ್ ಏಜೆನ್ಸಿ ಕಂಡಕ್ಟ್ ಮಾಡ್ತಿರುವಂಥ ಎಕ್ಸಾಮ್ ಬಗ್ಗೆ ತಿಳ್ಕೊಂಡು ಅದಕ್ಕೆ ಅಪ್ಲೈ ಮಾಡಿ, ಆ್ಯಂಡ್ ಚೇಂಜ್ ಯುವರ್ ಸ್ಟ್ರಾಟಜಿ ಅಕಾರ್ಡಿಂಗ್ಲಿ. ಡೋಂಟ್ ರೆಸಿಸ್ಟ್ ಟು ಚೇಂಜ್. ಇಲ್ಲಿ ಹೇಳಿರೋ ಹಾಗೆ ಆ್ಯಕ್ಷನ್ ಆ್ಯಂಡ್ ಅಡಾಪ್ಟಬಿಲಿಟಿ ಕ್ರಿಯೇಟ್ ಆಪರ್ಚುನಿಟಿ ಅಂತ. ಅಂದರೆ ಯಾವುದಾದ್ರು ಒಂದು ಎಕ್ಸಾಮ್ ನೋಟಿಫಿಕೇಷನ್ ಆದರೆ ಅಡಾಪ್ಟಿಂಗ್ ಟು ದಟ್ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ವಿತ್ ರೆಸ್ಪೆಕ್ಟ್ ಟು ಪ್ಯಾಟರ್ನ್ ಆಗಿರ್ಬೋದು ಅಥವಾ ಸಬ್ಜೆಕ್ಟ್ ಆಗಿರ್ಬೋದು, ಆ್ಯಂಡ್ ಟೇಕಿಂಗ್ ಆ್ಯಕ್ಷನ್ ಟುವರ್ಡ್ಸ್ ಇಟ್. ಸೊ ವಿಲ್ ಕ್ರಿಯೇಟ್ ಎ ನ್ಯೂ ಆಪರ್ಚುನಿಟಿ ಆಲ್ ಟುಗೆದರ್. ಸೊ ಮೈ ರಿಕ್ವೆಸ್ಟ್ ಟು ಆಲ್ ದ ಆಸ್ಪಿರೆಂಟ್ಸ್ ಈಸ್, ಡೋಂಟ್ ಬಿ ರಿಜಿಡ್, ಟ್ರ್ಯಾಕ್ ಆಲ್ ದ ವೆಬ್ಸೈಟ್ಸ್, continue your preparation, and if required change your strategy accordingly. To summarize everything, ನಾನು ನಿಮಗೆ 3 pillar preparation plan during notification gap ಕೊಡ್ತಿದ್ದೀನಿ. ಮೊದಲನೇದು ಈಸ್ ಕಾನ್ಸೆಪ್ಟ್ ಬಿಲ್ಡಿಂಗ್. ಆ್ಯಸ್ ಐ ಆಲ್ರೆಡಿ ಸೆಡ್, ನೀವು ಪ್ರಿಪ್ರೇಷನ್ ಆಗಬೇಕಾದ್ರೆ ಸ್ವಾಟ್ ಅನಾಲಿಸಿಸ್ ಮಾಡಿದ್ಮೇಲೆ ಇಂಡಿವಿಜುವಲ್ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಕಾನ್ಸೆಪ್ಟಲ್ಲಿ ಏನಾಗಿರ್ಬೋದು, ದೇರ್ ಮೈಟ್ ಬಿ ಸಮ್ ಗ್ಯಾಪ್ಸ್. ಟ್ರೈ ಟು ಅಡ್ರೆಸ್ ದೋಸ್ ಗ್ಯಾಪ್ಸ್. ಬೆಸ್ಟ್ ವೇ ಟು ಡೂ ದಟ್ ಈಸ್, ನೀವು ಯಾವುದೇ ಒಂದು ಟೆಕ್ಸ್ಟ್ ಬುಕ್ ತೊಗೊಂಡ್ಬಿಟ್ಟು, ಸ್ಟ್ಯಾಂಡರ್ಡ್ ಅಥವಾ ಟೆಕ್ಸ್ಟ್ ಬುಕ್ ತೊಗೊಂಡ್ಬಿಟ್ಟು ಕಂಪ್ಲೀಟ್ ಇಂಡೆಕ್ಸ್ ಪೇಜಲ್ಲಿ ಏನಿರುತ್ತಲ್ಲ ಅದನ್ನೆಲ್ಲ ನೀವು ಒಂದು ಕಡೆ ಲಿಸ್ಟ್ ಮಾಡಿಕೊಂಡು, ಸೊ ನೀವು ಆ ಏರಿಯಾದಲ್ಲಿ ವೆದರ್ ವಾಟ್ ಈಸ್ ಯುವರ್ ಸ್ಟ್ರೆಂತ್, ವಾಟ್ ಈಸ್ ಯುವರ್ ವೀಕ್ನೆಸ್ ಅಂತ ಒಂದು ಕಡೆ ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ಯು ಹ್ಯಾವ್ ಟು ಫಿಲ್ ದೋಸ್ ಗ್ಯಾಪ್ಸ್. ಅದಕ್ಕೆ ಬೇಸಿಕ್ಸ್ ಓದಬೇಕಾಗುತ್ತೆ, NCERT ಓದಬೇಕಾಗುತ್ತೆ. ಇದ್ರ ಜೊತೆಗೆ ದಯವಿಟ್ಟು ಗಮನ ಇಟ್ಕೊಳ್ಳಿ, ಸ್ಟ್ಯಾಂಡರ್ಡ್ ಆಥರ್ ಬುಕ್ನ ನೀವು ರಿವೈಸ್ ಮಾಡಲೇಬೇಕು. ಇದರ ಜೊತೆಗೆ ಟಾರ್ಗೆಟ್ಸ್ ಇಟ್ಕೊಂಡಿರ್ತೀರಲ್ವ, ಆನ್ ಡೈಲಿ ಬೇಸಿಸ್, ಆನ್ ವೀಕ್ಲಿ ಬೇಸಿಸ್, ಆದಷ್ಟು ಅದಕ್ಕೆ ಕನ್ಸಿಸ್ಟೆಂಟಾಗಿ ಮುಗಿಸ್ಕೊಂಡು ಹೋಗಿ. ಸೊ ದಿಸ್ ವಿಲ್ ಟೇಕ್ ಕೇರ್ ಆಫ್ ದ ಕಾನ್ಸೆಪ್ಟ್ಸ್, ಅಥವಾ ನಿಮ್ಮದು ಕಾನ್ಸೆಪ್ಟ್ ಬಿಲ್ಡಿಂಗ್ ವಿಲ್ ಹ್ಯಾಪನ್ ಥ್ರೂ ದಿಸ್. ಎರಡನೇದೇನಾಗುತ್ತೆ, ರಿವಿಷನ್ ಆ್ಯಂಡ್ ಪ್ರಾಕ್ಟೀಸ್. ಆ್ಯಸ್ ಐ ಸೆಡ್, ಎವ್ರಿ ಕಾನ್ಸೆಪ್ಟ್ಸ್ ಓದಾದಮೇಲೆ ಅಥವಾ ಎವ್ರಿ ಸಬ್ಜೆಕ್ಟ್ ಓದಾದಮೇಲೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಅಥವಾ ಪ್ರಾಕ್ಟೀಸ್ ಟೆಸ್ಟ್ನ ಮಾಡಲೇಬೇಕು. ಆ ಪ್ರಾಕ್ಟೀಸ್ ಟೆಸ್ಟ್ ಮಾಡಿದ್ಮೇಲೆ ವಾಟ್ ಆರ್ ದ ಮಿಸ್ಟೇಕ್ಸ್ ಅನ್ನೋದು ಒಂದು ಕಡೆ ಲಿಸ್ಟ್ ಮಾಡಿಟ್ಕೊಳ್ಲೇಬೇಕು. ಆ್ಯಂಡ್ ಮೇಕ್ ಶೂರ್ ದಟ್ ಯು ಡೋಂಟ್ ರಿಪೀಟ್ ದೋಸ್ ಮಿಸ್ಟೇಕ್ಸ್ ಇನ್ ದ ಫೋರ್ತ್ ಕಮಿಂಗ್ ಟೆಸ್ಟ್ ಆಗಿರ್ಬೋದು. ಅದಾದಮೇಲೆ ಲಾಸ್ಟು ಸ್ಟ್ರಾಟಜಿ ಆ್ಯಂಡ್ ಸೆಲ್ಫ್ ಎವ್ಯಾಲ್ಯೂಯೇಷನ್. ಆ್ಯಸ್ ಐ ಸೆಡ್, ನೀವು ಈ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಈ ರಿವಿಷನ್ ಆ್ಯಂಡ್ ಪ್ರಾಕ್ಟೀಸ್ ಮಾಡಾದಮೇಲೆ ನಿಮ್ಮ ಸ್ಟ್ರಾಟಜಿಲಿ ಮೈನ್ಯೂಟ್ ಚೇಂಜಸ್ ಮಾಡುವಂಥ ಅವಶ್ಯಕತೆ ಬರ್ಬೋದು. ಸೊ ದಯವಿಟ್ಟು ಬಿ ರೆಡಿ ಫಾರ್ ದಿಟ್. ಅದನ್ನು ನಿಮ್ಮ ಸ್ಟ್ರಾಟಜಿ ಏನಾದ್ರು ಚೇಂಜ್ ಮಾಡ್ಕೊಳ್ಳೋ ನೆಸೆಸಿಟಿ ಬಂದರೆ, ಅಕಸ್ಮಾತ್ ಯಾವುದಾದ್ರು ಎಕ್ಸಾಮ್ ನೋಟಿಫಿಕೇಷನ್ ಆದರೆ ಆ ಸ್ಟ್ರಾಟಜಿನ ಆ ಎಕ್ಸಾಮ್ಗೆ ತಕ್ಕಂಗೆ ಬದಲಾಯಿಸ್ಕೊಂಡು ನೀವು ಕಂಟಿನ್ಯೂ ಮಾಡಲೇಬೇಕು. ಸೊ ದಿಸ್ ಈಸ್ ದ 3 pillar strategy. So it focuses on concept building, your revision, and also strategy and self-evaluation. So before concluding, final note agi, you should believe in yourself and stay consistent. ದಯವಿಟ್ಟು ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇರಲೇಬೇಕು. ದ ಸ್ಯಾಕ್ರಿಫೈಸಸ್ ವಿಚ್ ಯು ಆರ್ ಅಂಡರ್ಗೋಯಿಂಗ್, ದ ಎಫರ್ಟ್ಸ್ ವಿಚ್ ಯು ಆರ್ ಮೇಕಿಂಗ್, ಅದು ನಿಮ್ಮೊಬ್ಬರಿಗೆ ಗೊತ್ತಿರುತ್ತೆ. ನಿಮ್ಮಲ್ಲ ನಂಬಿಕೆ ಇರಲೇಬೇಕು. ನಿಮ್ಮಲ್ಲಿ ನಾನು ಸಾಧಿಸ್ತೀನಿ ಅನ್ನೋ ನಂಬಿಕೆ ಇದ್ದರೆ ಡೈಲಿ ಬೆಳಗ್ಗೆ ಎದ್ದು ಯು ವಿಲ್ ಫಾಲೋ ದ ಟೈಮ್ ಟೇಬಲ್, ಅಥವಾ ಯು ವಿಲ್ ಬಿ ಕನ್ಸಿಸ್ಟೆಂಟ್, ಆ್ಯಂಡ್ ಇಟ್ ಆ್ಯಕ್ಸೆಸ್ ನಿಮ್ಗೆ ಒಳಗಡೆಯಿಂದ ಮೋಟಿವೇಶನ್ ಆಗಿ ನಿಮ್ಮಲ್ಲಿರೋ ನಂಬಿಕೆನೇ ನಿಮಗೆ ಒಂದು ಅದ್ಭುತ ಕಾರಣವಾಗುತ್ತೆ. ಮೊದಲನೇದು. ಎರಡನೇದು, ಸರೌಂಡ್ ಯುವರ್ ಸೆಲ್ಫ್ ವಿತ್ ಪಾಸಿಟಿವಿಟಿ ಆ್ಯಂಡ್ ಸಪೋರ್ಟ್. ಈ ಎಲ್ಲ ಪ್ರಿಪ್ರೇಷನಲ್ಲೂ ಸಮ್ ಪೀಪಲ್ ಮೈಟ್ ಸೇ 15 hours ಓದಬೇಕು, 16 hours ಓದಬೇಕು. ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್.
ಅಥವಾ ಡಿಮೋಟಿವೇಟ್ ಮಾಡೋರು, ಅಥವಾ ಹೋಗಿ 2 ವರ್ಷ ಆಯಿತು ಪ್ರಿಪ್ರೇಷನ್ ಮಾಡ್ತಾ ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು ಇನ್ನೂ ಯಾವುದೂ ಕೆಲಸ ಸಿಕ್ಕಿಲ್ಲ ಅಂತ ಹೀಯಾಳಿಸೋರು ತುಂಬ ಜನ ಇರ್ತಾರೆ. ದಯವಿಟ್ಟು ಅವರೆಲ್ಲರ ಜೊತೆನೂ ಕಟ್ ಮಾಡ್ಕೊಂಬಿಡಿ. ನಿಮಗೇನು ಬೇಕಾಗಿರೋದು, ನಿಮ್ಮ ಏನು ಗೋಲ್ ಇದೆ, ನಿಮ್ಮೇನು ಆಸ್ಪಿರೇಷನ್ ಇದೆ, ಅದಕ್ಕೆ ಸಪೋರ್ಟ್ ಮಾಡೋ ಅಂಥ ಜನಗಳು. ಸೊ ದಯವಿಟ್ಟು ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೋಗ್ಬೇಡಿ. ನೀವು ಕೂಡ ನೆಗೆಟಿವ್ ಯೋಚನೆ ಮಾಡಬೇಡಿ. ನಿಮ್ಮ ಬಗ್ಗೆ ಯಾರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂದರೂ ದಯವಿಟ್ಟು ಅವರಿಂದ ದೂರ ಇರಿ. ಏಕೆಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಪ್ಲೇಸ್ ಎ ಕ್ರೂಷಿಯಲ್ ರೋಲ್ ಇನ್ ದಿಸ್ ಹೋಲ್ ಪ್ರಿಪ್ರೇಷನ್. ಸಿ, ಸಕ್ಸಸ್ ಈಸ್ ದ ಸಮ್ ಆಫ್ ಸ್ಮಾಲ್ ಎಫರ್ಟ್ಸ್ ರಿಪೀಟೆಡ್ ಡೇ ಇನ್ ಆ್ಯಂಡ್ ಡೇ ಔಟ್. ನಾನು ನಿಮ್ಗೆ ಮುಂಚೆನೇ ಹೇಳಿದೆ, ಸಕ್ಸಸ್ ಅನ್ನೋದು ದಿನನಿತ್ಯದಲ್ಲಿ ನೀವೇನೇನು ಸ್ಮಾಲ್ ಎಫರ್ಟ್ಸ್ ಹಾಕ್ತಾ ಇರ್ತೀರ, ನೀವು ಒಂದೊಂದು ಹೆಜ್ಜೆ ಆನ್ ಡೇ ಟು ಡೇ ಬೇಸಿಸ್ ಏನು ಮುಂದೆ ಹೋಗ್ತಿದ್ದಾರಲ್ಲ, ಅದೇ ನಿಮ್ಮನ್ನು ಸಕ್ಸಸ್ಗೆ ಈಲ್ಡ್ ಮಾಡೋದು. ಸೊ ಬೀಯಿಂಗ್ ಮೋಟಿವೇಟೆಡ್, ಕನ್ಸಿಸ್ಟೆಂಟ್, ಡಿಸಿಪ್ಲಿನ್ ಪ್ಲೇಸ್ ಎ ಕ್ರೂಷಿಯಲ್ ರೋಲ್. ಸೊ ಆದಷ್ಟು ನೀವು ಪಾಸಿಟಿವ್ ಪೀಪಲ್, ನಿಮ್ಮ ಗೋಲ್ಸ್ಗೆ ಸಪೋರ್ಟ್ ಮಾಡುವವರ ಸುತ್ತ ಇರಬೇಕು. ಇನ್ನೂ ಒಂದು ತುಂಬ ಮುಖ್ಯವಾದ ವಿಚಾರ ನಾವು ಕಡ್ಕೊಂಡಿರಬೇಕು. ಯಾರು ನಿಮ್ಗೆ ಸಜೆಸ್ಟ್ ಮಾಡಿದರೆ ನೋಟಿಫಿಕೇಷನ್ ಆದಮೇಲೆ ಪ್ರಿಪ್ರೇಷನ್ ಮಾಡ್ತೀನಿ ಅಂದರೆ, ರಿಮೆಂಬರ್ ದಿಸ್ ಇಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ತುಂಬ ಕಾಂಪಿಟೇಷನ್ ಇರುತ್ತೆ. ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಕ್ಲಿಯರ್ ಇಫ್ ಯು ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಆಫ್ಟರ್ ದ ನೋಟಿಫಿಕೇಷನ್. ಸೊ ಈ ನೋಟಿಫಿಕೇಷನ್ ಗ್ಯಾಪ್ ಏನಿದೆಯಲ್ಲ, ದಯವಿಟ್ಟು ಈ ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ. ಪ್ರಿಪ್ರೇಷನ್ ಕಂಪ್ಲೀಟಾಗಿ ಹೋಲಿಸ್ಟಿಕ್ಕಾಗಿ ಪ್ರಿಪ್ರೇಷನ್ ಆಗೋದ ಕಡೆ ಗಮನ ಹರಿಸಿ. ಥ್ಯಾಂಕ್ ಯು ಎವ್ರಿ ಒನ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಗೇನಾದ್ರು ಅಡಿಷ್ನಲ್ ಸಪೋರ್ಟು ಅಥವಾ ಮೆಂಟರ್ಶಿಪ್ ಬೇಕು ಅಂತಂದರೆ ಪ್ಲೀಸ್ ಡೂ ವಿಸಿಟ್ ದ ಅಕಾಡೆಮಿ. ಆ್ಯಂಡ್ ಒಂದು ತಿಳ್ಕೊಳ್ಳಿ, ಈ ನೋಟಿಫಿಕೇಷನ್ ಗ್ಯಾಪ್ ಇದೆಯಲ್ಲ, ದಿಸ್ ಇಸ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಯಾರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಅವ್ರಿಗೂ ಕೂಡ ಇದು ತುಂಬ ಒಳ್ಳೆಯ ಅವಕಾಶ. ಯಾರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಿರೋ, ನಿಮ್ಮ ಕೋರ್ ಏರಿಯಾಸ್ನ ಸ್ಟ್ರೆಂಥನ್ ಮಾಡಿಕೊಂಡು ನೆಕ್ಸ್ಟ್ ನೋಟಿಫಿಕೇಷನ್ ಅಷ್ಟೊತ್ತಿಗೆ ಎಕ್ಸಾಮಿನೇಷನ್ಗೆ ಕಂಪ್ಲೀಟ್ ಪ್ರಿಪೇರ್ ಆಗಿರುವಂಥದ್ದು ನೋಡ್ಕೊಳ್ಳೋ ಅಂಥದ್ದು, ದಟ್ ಈಸ್ ವೆರಿ ವೆರಿ ಕ್ರೂಷಿಯಲ್. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.